ಕೋಆರ್ಡಿನೇಷನಲ್ಲಿ ಈಸ್ ಎಕ್ಸಲೆಂಟ್, ಫ್ಯಾಂಟಾಸ್ಟಿಕ್ ಈಸ್. ಸೊ ಕನ್ನಡ ಇಂಡಸ್ಟ್ರಿಗೆ ಅಷ್ಟೇ ಅಲ್ಲ, ಭಾರತ ಚಿತ್ರರಂಗಕ್ಕೆ ಒಬ್ಬ ಅದ್ಭುತವಾದಂಥ ಹ್ಯಾಂಡ್ಸಮ್ ಹೀರೋ ಬರ್ತಾ ಇದ್ದಾನೆ. ಅವ್ರನ್ನೆಲ್ಲರೂ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ, ಜನಗಳ ಕರ್ತವ್ಯ. ಸೊ ಅವ್ನ ಸಿನಿಮಾಗಳು ನೋಡಬೇಕು, ಅವ್ನು ಜೈಕಾರ ಹಾಕಬೇಕು, ಸಿನಿಮಾ ಗೆಲ್ಲಿಸ್ಬೇಕು. ಸೊ ಹಾಗಾಗಿ ಈಗಾಗಲೇ ತೆಲುಗು ಸಿನಿಮಾದಲ್ಲೂ ಸಹ ಆ್ಯಕ್ಟ್ ಮಾಡಿದ್ದೀರಾ, ಅಲ್ಲೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ. ಆ್ಯಂಡ್ ಗರಿಮಾ ಮೇಡಮ್, ಮಿಲಾಟ್, ಥ್ಯಾಂಕ್ ಯು ಸೋ ಮಚ್ ಮಿಲಾಟ್. ತುಂಬ ಹೃದಯದ ಧನ್ಯವಾದಗಳು. ನಿಮಗಿರೋ ರೇಂಜ್ಗೆ ನೀವು ಯಾವ ಸಿನಿಮಾ ಬೇಕಾದರೂ ಮಾಡ್ಬೋದು, ಆದರೆ ಕನ್ನಡದ ಮೇಲಿರೋ ಪ್ರೀತಿಗೆ, ಕನ್ನಡ ಸಿನಿಮಾ ಮೇಲಿರೋ ಪ್ರೀತಿಗೆ ಕನ್ನಡ ಸಿನಿಮಾ ಮಾಡೋದಕ್ಕೆ ಬಂದಿದ್ದೀರ. ಧನ್ಯವಾದಗಳು. ಎಲ್ಲ ಕನ್ನಡಿಗರ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕಂಪ್ನಿ ಮೇಲೆ ಸದಾ ಇರುತ್ತೆ. ನೀವು ಯಾವಾಗಲೂ ಸಿನಿಮಾಗಳು ಮಾಡ್ತಾನೆ ಇರಬೇಕು. ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಲೆಜೆಂಡ್ರಿ ಸಿನಿಮಾ ಪ್ರೊಡಕ್ಷನ್ ಹೌಸ್ ನಿಮ್ದಾಗಬೇಕು ಅಂತೇಳಿ ದೇವ್ರ ಹತ್ರ ನಾನು ಕೇಳ್ಬೋದು. ಆ್ಯಂಡ್ ಮಹಾಂತೇಶ್ ಸರ್, ನಾನು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಮಾಸ್ ಹೀರೋ ಆಗಬೇಕು ಅಂತಲೇ ಬಂದಿದ್ದು. ಆದರೆ ಬ್ಯಾಕ್ ಟು ಬ್ಯಾಕ್ ನಂಗೆ ಲವ್ ಸ್ಟೋರಿಗಳು ಸಿಕ್ಕಿ, ಆ ಲವ್ ಸ್ಟೋರಿಗಳು ಸೂಪರ್ ಡೂಪರ್ ಹಿಟ್ಟಾಗಿ ನನ್ನ ಕ್ಲಾಸ್ ಇರುವಂಥ ಸೀಲ್ ಹೊಡೆದು ಪ್ರಿಂಟ್ ಮಾಡಿ ಇಟ್ಬಿಟ್ರು. ಇಲ್ಲಯ್ಯ, ನಾನು ಮಾಸ್ ಚೆನ್ನಾಗಿ ಮಾಡ್ತೀನಿ ಅಂದರೆ ನಮ್ಮಂಥ ಡೈರೆಕ್ಟರ್ಗಳು ಇರಲಿಲ್ಲ. ನಮ್ಮದಂಥ ಕೆಲವೇ ಒಂದು ಡೈರೆಕ್ಟರ್ಗಳು. ಐ ಡೋಂಟ್ ನೋ ನನ್ನಲ್ಲಿರೋ ಸ್ಪಾರ್ಕ್ನ ಅದು ಹೆಂಗೆ ಕಂಡಿಡಿದ್ರು ಮಹಾಂತೇಶ್ ಸರ್ ನನಗೆ ಇವತ್ತುವರೆಗೂ ಗೊತ್ತಿಲ್ಲ. ವಿಜಯ್ ಈಶ್ವರ್ ಅವರು, ಸೊ ರೈಟ್ರು, ಅವರು ನನಗೊಂದು ಕತೆ ಹೇಳಕ್ಕೆ ಬಂದಾಗ ಅವರು ಈ ವಿಷಯನ ಪ್ರಸ್ತಾಪ ಮಾಡಿದ್ರು. ಸರ್, ಮಹಾಂತೇಶ್ ಅಂತ ನನ್ನ ಫ್ರೆಂಡ್ ಇದ್ದಾರೆ, ಅವ್ರೊಂದು ಸಿನಿಮಾ ಮಾಡ್ತಾ ಇದ್ದಾರೆ, ಬಟ್ ನೀವು ತಪ್ಪಾಗಿ ತಿಳ್ಕೊಳ್ಳಿಲ್ಲ ಅಂದರೆ ಒಂದು ಹೇಳ್ಬೇಕಂತಿದ್ದಾರೆ. ಪಾಪ ಅವ್ರು ಕೇಳೋದಕ್ಕೆ ಸಂಕೋಚ, ಒಂದು ನೆಗೆಟಿವ್ ಶೇಡ್ ಒಂದು ಕ್ಯಾರೆಕ್ಟರ್ ಇದೆ ಸರ್ ಅಂತ. ನಾನು ಹೇಳಿದೆ, ಇಲ್ಲ ರೀ, ಆ ಥರ ಏನಿಲ್ಲ, ಎಲ್ಲರೂ ಇದೇ ಥರ ಅಂದ್ಕೊಂಡು ಬರೀ ನನಗೆ ರೋಸ್ ಕೊಟ್ಟು ನಾನು ಯಾವಾಗ ಮಚ್ಚಿಡೀಲಿ, ಯಾವಾಗ ಗನ್ ಹಿಡೀಲಿ ಅಂತ ಕಾಯ್ತಾ ಇದ್ದೀನಿ. ದಯವಿಟ್ಟು ಬರೋದಕ್ಕೆ ಹೇಳಿ, ಯಾರು ಅಟ್ಲೀಸ್ಟ್ ಒಬ್ರು ನಂಬಿದಾರಲ್ಲ ಬರೋದಕ್ಕೆ ಹೇಳಿ ಅಂತ ಹೇಳಿದೆ. ಇಮ್ಮಿಡಿಯೇಟಾಗಿ ಬಂದು ಕತೆ ಹೇಳಿದ್ರು. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಒಂದೇ ಸಿಟ್ಟಿಂಗಲ್ಲಿ ಯಾವತ್ತೂ ನನ್ನ ಕತೆಗಳನ್ನ ಓಕೆ ಮಾಡಲ್ಲ. ಒಂದು ಸ್ವಲ್ಪ ದಿನ ಟೈಮ್ ತೊಗೋತೀನಿ, ಅದ್ರ ಬಗ್ಗೆ ನನ್ನ ಮನೆಯವ್ರ ಜೊತೆಯಲ್ಲಿ, ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡ್ತೀನಿ. ಈ ಪಾತ್ರ ಒಪ್ಕೋಬೋದಾ ಬೇಡವಾ ಅಂತ ತುಂಬ ಯೋಚನೆ ಮಾಡಿ ನಾನು ಇದು ಮಾಡೋದು. ತುಂಬ ಕೆಲವೇ ಕತೆಗಳು ನಾನು ಕೇಳಿದ ಕೂಡಲೇ ಒನ್ ಶಾರ್ಟಲ್ಲಿ ಓಕೆ ಅಂದಿದ್ರಲ್ಲಿ ಮಹಾಂತೇಶ್ ಸರ್ದು ಈ ಒಂದು ಕತೆ. ಅಂದರೆ ಅಷ್ಟು ಚೆನ್ನಾಗಿ ಪಾತ್ರ ಪೋಷಣೆನ ಮಾಡ್ಕೊಂಡು ಬಂದಿದ್ದಾರೆ, ನನ್ನ ನಂಬಿದ್ದಾರೆ, ಬೇರೆ ಏನೋ ಒಂದು ಗೆಟಪ್ ಕೊಡಬೇಕು ಅಂತೇಳಿ ಅವ್ರು ಮಾಡಿರೋಂಥದ್ದು. ಆ್ಯಂಡ್ ಅವ್ರ ಬಗ್ಗೆ ಹೆಮ್ಮೆ ಅನ್ಸೋದೇನು ಅಂದರೆ, ಆಮೇಲೆ ಈ ಸಿನಿಮಾ ಹಿಟ್ ಆಗೇ ಆಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಸೈನ್ ಏನು ಅಂದರೆ, ಯಾರು ತಂದೆ ತಾಯಿನ, ಹುಟ್ಟಿದ ಮಣ್ಣನ್ನು, ದೇವ್ರನ್ನ, ತನ್ನ ಹಳೆ ಸ್ನೇಹಿತರನ್ನ ಮರೆಯಲ್ವೋ ಅವ್ರು ಯಾವತ್ತೂ ಉದ್ಧಾರ ಆಗ್ತಾರೆ, ಸೂಪರ್ ಡೂಪರ್ ಹಿಟ್ ಆಗ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ಇವತ್ತು ಅವ್ರ ತಂದೆಯವ್ರನ್ನ ಕರ್ಕೊಂಬಂದಿದ್ದಾರೆ ಅವರ ಮೊದಲನೇ ಸಿನಿಮಾಗೆ. ಸೊ ಅವ್ರ ತಂದೆಯವರ ಆಶೀರ್ವಾದ ಇದೆ. ಆ್ಯಂಡ್ ನಿರಂಜನ್ ಎಂಟೈರ್ ಫ್ಯಾಮಿಲಿ ಜೊತೆನಲ್ಲಿ ಬಂದಿದ್ದಾರೆ. ಸುಧೀಂದ್ರ ಸರ್, ನಮಸ್ತೆ. ಸೊ ಅವರೆಲ್ಲರ ಒಂದು ಆಶೀರ್ವಾದದಿಂದ ಈ ಸಿನಿಮಾ ಗೆಲ್ಲಿ ಅಂತ ಕೇಳ್ಕೊಳ್ತೀನಿ. ಸೊ ಈ ಪಾತ್ರ ಅಷ್ಟು ಚೆನ್ನಾಗಿ ಬರಬೇಕಾದ್ರೆ, ನನ್ನ ಲುಕ್ಸ್ ಬಗ್ಗೆ ಅಷ್ಟು ಹೊಗಳ್ಬೇಕಾದ್ರೆ, ಮಾಡಬೇಕಾದ್ರೆ ಡೈರೆಕ್ಟರ್ ಮಹಾಂತೇಶ್ ಸರಿಂದ ಹಿಡಿದು ಅವರೆಲ್ಲ ಪಿಲ್ಲರ್ಗಳು, ಮಧು ಸರ್ ಇರ್ಬೋದು, ಮತ್ತು ನಾಗಭೂಷಣ್ ಅವ್ರು ಇರ್ಬೋದು, ರಘು ನಿಡವಳ್ಳಿ, ಎಂಥ ಅದ್ಭುತವಾದ ಡೈರೆಕ್ಟರ್. ನನಗೆ ಫಸ್ಟ್ ಅಪ್ರಿಷಿಯೇಷನ್ ಬಂದಿದ್ದೆ ನನಗೆ ಮಧು ಸರಿಂದ, ಮಧು ತುಮ್ಮನಕೆರೆ ಎಡಿಟ್ರಿಂದ. ನಮ್ಮ ಡೈರೆಕ್ಟರ್ ಬಂದು ಹೇಳಿದ್ದು, ಸರ್ ಅವರು ಕೂತ್ಕೊಂಡ್ರೆ ರೇಟಿಂಗ್ಗೆ ನಿಮ್ಮ ಬಗ್ಗೆನೇ ಮಾತಾಡ್ತಾರೆ ಸರ್, ನಿಮ್ಮ ಬಗ್ಗೆನೇ ಮಾತಾಡ್ತಾರೆ ಅಂತ. ಎಡಿಟರ್ ಸೆಕೆಂಡ್ ಡೈರೆಕ್ಟರ್ ಆ್ಯಕ್ಚುಲಿ. ಸೊ ಅವರಿಂದ ಅಪ್ರಿಷಿಯೇಷನ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಘು ನಿಡವಳ್ಳಿ ವೃತ್ತಿನಲ್ಲಿ, ನಾಗಭೂಷಣ್ ಅವ್ರ ವೃತ್ತಿಯಲ್ಲಿ ಇದೇ ಫಸ್ಟ್ ಟೈಮ್ ಕೆಲಸ ಮಾಡಿದ್ದು. ರಘು ಸರ್, ನಿಮ್ಮದು ಫೇಸ್ಬುಕ್ಕಲ್ಲಿ ನಿಮ್ದೊಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಎಷ್ಟು ಸ್ಪಾಂಟೇನಿಯಸ್ ಆಗಿ ಅವರು ಆನ್ಸರ್ ಕೊಡ್ತಾರೆ ಅಂದರೆ, ಅದೊಂದು ಚಿಟ್ ಚಾಟಲ್ಲಿ ಅವಕಾಶವಾದಿ ಇದಕ್ಕೇನೋ ಒಂದು ಹೇಳಿ ನೀವು ಒಂದು ಕೂಡಲೇ ಆಂಬುಲೆನ್ಸ್ ಹೋಗ್ತಾ ಇರುತ್ತಲ್ಲ ಸರ್, ಆಂಬುಲೆನ್ಸ್ ಹೋಗ್ತಾ ಇದ್ರೆ ಅದು ಹಿಂದೆ ಒಬ್ಬ ಟೂ ವೀಲರ್ ಒಂದು ನೂರ್ಕೊಂಡು ಹೋಗ್ಬಿಡ್ತಾನಲ್ಲ ಸರ್, ಅವನೇ ಸರ್ ಅವಕಾಶವಾದಿ. ನನಗೆ ಇದೇನು ಇದು ಇಷ್ಟು ಸಡನ್ ಆಗಿ, ಇಷ್ಟು ಸ್ಪಾಂಟೇನಿಯಸ್ ಆಗಿ ಹೆಂಗೆ ಇದು ಮಾಡುತ್ತಂತ ಒಬ್ಬ ಅದ್ಭುತವಾದಂಥ ಡೈಲಾಗ್ ರೈಟ್ರು. ಆ್ಯಂಡ್ ನಾಗಭೂಷಣ್ ಅವರು ಅಷ್ಟೇ ಅದ್ಭುತವಾದಂಥ ಡೈಲಾಗ್ಗಳನ್ನ ಬರೆದಿದ್ದಾರೆ ಈ ಸಿನಿಮಾಗೆ. ಆ್ಯಂಡ್ ಸ್ವಾಮಿ ಸರ್, DOP. ಯೂಶ್ವಲಾಗಿ ನಾನು ಯಾವುದೇ ಸಿನಿಮಾ ಕೆಲಸ ಮಾಡೋದಕ್ಕೆ ಹೋದ್ರೂ ಡೈರೆಕ್ಟ್ರಿಗಿಂತ ಸ್ವಲ್ಪ ಜಾಸ್ತಿ ನಾನು ಕೋಆರ್ಡಿನೇಷನ್ ಮಾಡ್ಕೊಳ್ಳೋದು ಕ್ಯಾಮ್ರಾಮನ್ಗಳ ಜೊತೆನಲ್ಲಿ. ಒಂದು 2-3 ಡೇಸ್ ತಗೊಳ್ತದೆ, ಯಾವ ರೀತಿ ಶಾರ್ಟ್ ಇಡ್ತಾರೆ, ಯಾವ ರೀತಿ ಬ್ಲಾಕ್ ಇಡ್ತಾರೆ ಅದೆಲ್ಲ. ಬಟ್ ಸ್ವಾಮಿ ನಾನು ಫಸ್ಟ್ ಡೇ ಹೋಗಿ ಫಸ್ಟ್ ಸೀನ್ ಶಾರ್ಟ್ ಮಾಡಬೇಕಾದ್ರೆ ಒಂದೇ ಇದರಲ್ಲೇ ಗೊತ್ತಾಗೋಯ್ತು ಹೌ ಮಚ್ ಇಸ್ ಟ್ಯಾಲೆಂಟೆಡ್ ಅಂತೇಳಿ. ಅಷ್ಟು ಚೆನ್ನಾಗಿ ನನ್ನನ್ನು ತೋರಿಸಿದ್ದಾರೆ. ಸೊ ಇವರೆಲ್ಲ ಸೇರಿ ಒಂದು ಕಟ್ಕೊಟ್ಟಿರೋಂಥ ಪಾತ್ರ ನೀವು ಅಷ್ಟೊಂದು ಹೊಗಳ್ತಾ ಇರೋದಕ್ಕೆ, ಮಾಡ್ತಾ ಇರೋದಕ್ಕೆ ಕಾರಣ ಬಹಳಷ್ಟು ಖುಷಿಯಾಗಿದೆ. ಆ್ಯಂಡ್ ಎಲ್ಲರ ಬಗ್ಗೆ ಹೇಳಿದ್ದಾರೆ. ಧರ್ಮಣ್ಣ ಜೊತೆ ಆಚೆ ನಾನು ಫಸ್ಟ್ ಟೈಮು ಮಾಡ್ತಾ ಇರೋದು. ಆ್ಯಂಡ್ ರಚನಾ ಮೇಡಮ್,
ಸ್ವಂತ ಅಣ್ಣ ಅಲ್ಲ ಪಿಕ್ಚರಲ್ಲಿ. ಇನ್ನೊಂದು ಸತ್ಯ ನಾನು ಹೇಳ್ಬಿಡ್ತೀನಿ, ಸ್ವಂತ ಅಣ್ಣ ಅಲ್ಲ. ಪಾಪ ತುಂಬ ಕಷ್ಟ ಕೊಟ್ಟಿದ್ದೀನಿ ಕೆಲವೊಂದು ಶಾರ್ಟಲ್ಲೆಲ್ಲ. ಪಾಪ ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್. ಯಾಕಂದರೆ ತುಂಬ ಅವ್ರು ಎಷ್ಟು ನ್ಯಾಚುರಲ್ ಬ್ಯೂಟಿನೋ ಅಷ್ಟೇ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡುವಂಥ ಕಲಾವಿದೆ. ತುಂಬ ಒಳ್ಳೆ ಕೋಆರ್ಡಿನೇಷನ್ ನಮ್ಮೆಲ್ಲರೂ ಮಧ್ಯದಲ್ಲಿ ಇದ್ದು. ಇದು ಮಾತಾಡಿದ್ದು ಸಾಕು ಅಂತನಾ ಅಥವಾ ಮಾತಾಡಲಿಕ್ಕೆ ಶುಭಂ ಬಗ್ಗೆ ಹೇಳಿಲ್ಲ ಅಂತ ಅದು ನಿಮ್ಮ ಬಗ್ಗೆನೇ ಹೇಳ್ತೀರಿ. ಐ ಟೆಲ್ ಯು ಅಬೌಟ್ ಯು ನೋ ಬಿಕಾಸ್ ಯು ಗಿವ್ ದ ಸಿಗ್ನಲ್ ನೋ. ಶುಭಂ ಅಂತ ಅವರು ಸಹ ಈಗ ತಾನೇ ಬರ್ತಾ ಇರೋಂಥ ಉದಯೋನ್ಮುಖ ಅವರು ಸಹ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಸಾಂಗನ್ನು ಹಾಡಿದ್ದಾರೆ, ಇಸ್ ವೆರಿ ಗುಡ್ ಸಿಂಗರ್. ಆ್ಯಂಡ್ ಅಭಯ್ ಅವರು ಸಹ ಆ್ಯಕ್ಟ್ ಮಾಡಿದ್ದಾರೆ, ಅವರು ಸಹ ಒಳ್ಳೆ ಆ್ಯಕ್ಟರ್. ಎಲ್ಲ ಒಂದು ಕಾರಣದಿಂದ ಸ್ಪಾರ್ಕ್ ಅಂತ ಏನಕ್ಕೆ ಇಟ್ಟಿದ್ದಾರೆ ಅಂದರೆ, ಇದು ಸ್ಪೆಷಲ್ ಆಗಿ ಜರ್ನಲಿಸ್ಟ್ಗಳ ಬಗ್ಗೆ ಮಾಡಿರುವಂಥ ಒಂದು ಕತೆ. ಇಲ್ಲೇನಂದರೆ ಎಲ್ಲರ ಬಗ್ಗೆನೂ ಸಿನಿಮಾಗಳು ಮಾಡ್ಕೊಂಡು ಬರ್ತಾರೆ. ತಂದೆ ಬಗ್ಗೆ, ತಾಯಿ ಬಗ್ಗೆ, ತಂಗಿ ಬಗ್ಗೆ, ಪ್ರೀತಿ ಪ್ರೇಮ ಎಲ್ಲ ಬಗ್ಗೆ ಮಾಡ್ತಾ ಇರ್ತೀವಿ. ಆದರೆ ಮೀಡಿಯಾ ಬಗ್ಗೆ, ಜರ್ನಲಿಸ್ಟ್ಗಳ ಬಗ್ಗೆ ಸಿನಿಮಾಗಳು ಬಹಳಷ್ಟು ಕಡಿಮೆ ಬಂದಿರೋದು. ಯಾಕಂದರೆ ಇದೊಂಥರ ನಮ್ಮ ಮೇಸ್ಟ್ರುಗಳ್ದಾಗಲಿ, ಪೊಲೀಸವ್ರದ್ದಾಗಲಿ, ಆರ್ಮಿಯವ್ರದ್ದಾಗಲಿ, ಜರ್ನಲಿಸ್ಟ್ಗಳ್ದಾಗಲಿ, ರೈತರದ್ದಾಗಲಿ ಒಂಥರ ಎಲ್ಲ ಥ್ಯಾಂಕ್ಸ್ಲೆಸ್ ಜಾಬ್. ನಾವು ಎಷ್ಟು ಕಷ್ಟಪಟ್ಟರು ಏನೇ ಮಾಡಿದ್ರು ಸಹ ಅವ್ರ ಬಗ್ಗೆ ಅಪ್ರಿಷಿಯೇಷನ್ ಸಿಗೋದು ತುಂಬ ಕಡಿಮೆ. ನೀವು ಸತ್ಯ ಹೇಳಿದ್ರು ಬೈತಾರೆ, ಸುಳ್ಳು ಹೇಳಿದ್ರು ಬೈತಾರೆ. ಅದನ್ನೆಲ್ಲ ತಗೊಂಡು ನೀವು ನಿಮ್ಮಲ್ಲಿರುವಂಥ ಒಂದು ಪ್ರಾಮಾಣಿಕತೆಯನ್ನು ಇಟ್ಕೊಂಡು ಬರೀತಿರಲ್ಲ, ಅದು ಅಲ್ಟಿಮೇಟ್ ಆಗಿ ನಿಲ್ಲುವಂಥದ್ದು. ಇವಾಗ ನಾನು ಆ್ಯಕ್ಟರ್ ಆಗಿರ್ಬೋದು, ಬಟ್ ಇನ್ನಲ್ಲೊಬ್ಬ ಜರ್ನಲಿಸ್ಟ್ ಇರ್ತಾನೆ. ಸತ್ಯ ಯಾರು ಹೇಳ್ತಾನೆ ಅವನೇ ಜರ್ನಲಿಸ್ಟ್, ನಥಿಂಗ್ ಬಟ್. ಅದು ಯಾವ ಪ್ರೊಫೆಷನಲ್ ಬೇಕಾದ್ರೂ ಇರ್ಬೋದು, ಸತ್ಯ ಹೇಳೋದಕ್ಕೆ ಯಾರು ಧೈರ್ಯ ತಗೋತಾನೆ, ಸತ್ಯ ಹೇಳೋದಕ್ಕೆ ಏನು ಬೇಕಾದ್ರೂ ಫೇಸ್ ಮಾಡ್ತೀನಿ ಅಂತ ಯಾರು ನಿಂತ್ಕೋತಾರೆ ಅವರೇ ಜರ್ನಲಿಸ್ಟ್. ಸೊ ಅದ್ರ ಬಗ್ಗೆ ಒಂದು ಬರೆದಿರುವಂಥ ಒಂದು ಕತೆ. ಇಲ್ಲಿರ್ತಕ್ಕಂಥ ಸಾಕಷ್ಟು ಜನ ಮಾಧ್ಯಮ ಮಿತ್ರರು ಇವತ್ತು ಸಹ ಅವ್ರು ಅವತ್ತೇ ಆಗಿದ್ರು, ಇವತ್ತು ಹಾಗೇ ಇದ್ದಾರೆ. ಇವತ್ತು ಅವರು ಪೆನ್ನು ಪೇಪರ್ ಹಿಡಿತು ಅಂದರೆ ಬರೆಯೋದು ಸತ್ಯನೇ. ಸೊ ಹಾಗಾಗಿ ನಿಮ್ಮೆಲ್ಲರ ಬಗ್ಗೆ ಎಲ್ಲ ತುಂಬ ಅಪ್ರಿಷಿಯೇಷನ್ ಇದೆ. ನಾನು ಇಂಡಸ್ಟ್ರಿಗೆ ಬಂದಾಗಿಂದ ನೀವೆಲ್ಲ ನೋಡ್ಕೊಂಡು ಬಂದಿರೋರು, ನಮ್ಮನ್ನು ತಿದ್ದಿದ್ದೀರಾ, ಬೆಳೆಸಿದ್ದೀರಾ, ಎಲ್ಲವನ್ನೂ ಮಾಡಿದ್ದೀರಾ. ಸೊ ಹಾಗಾಗಿ ಮೀಡಿಯಾಗೆ ಸಾಕಷ್ಟು ಅಪ್ರಿಷಿಯೇಷನ್ಗಳು ಬರಬೇಕು. ಯಾಕಂದರೆ ನಿರಂಜನ್ ಅವರು ಹೇಳಿದಾಗೆ ಏನು ಸತ್ಯ ಅಂತ ನಂಬ್ತೀವಿ, ನೀವು ಹೇಳಿದೆ ನಮಗೆ ಸತ್ಯ, ನಮಗೆ ಗೊತ್ತಿಲ್ಲ. ಬೇರೆ ಯಾರಾದರೂ ಮಾತಾಡಬೇಕಾದ್ರೆ ಹಿಂಗೆ ಕಣೋ ಅಂತ ಹೇಳಿದ್ರೆ ನಿನ್ಗೆ ಯಾರು ಹೇಳಿದ್ರು ಅಂತ ಕೇಳ್ತಾರೆ. ಯಾಕಂದರೆ ನಾವು ಅಷ್ಟು ಕಾನ್ಫಿಡೆಂಟ್ ನಾವೇ ಎದುರುಗಡೆ ನೋಡಿದ್ವೇನೋ ಅನ್ನೋ ರೇಂಜಿಗೆ ಹೇಳಬೇಕು ಅಂದರೆ ಅದು ಮಾಧ್ಯಮಗಳಿಂದ ಬರುವಂಥ ಸುದ್ದಿಯಿಂದ ಮಾತ್ರನೇ ಸಾಧ್ಯ. ಅಷ್ಟು ಚೆನ್ನಾಗಿ ನೀವು ಹೇಳ್ತೀರಾ. ಸೊ ಸಾಧ್ಯ ಆದಷ್ಟು ಸತ್ಯವನ್ನೇ ಬರೆಯುವಂಥ ಪ್ರಯತ್ನವನ್ನು ಮತ್ತಷ್ಟು ಮಾಡ್ತಾ ಹೋಗಿ ಅಂತ ಹೇಳ್ತೀನಿ. ಮತ್ತು ಎಲ್ಲರ ಬಗ್ಗೆ ಹೇಳಿದಿಲ್ಲ, ಯಾರ ಬಗ್ಗೆ ಬಿಟ್ಟಿದ್ದೀವ? ಓಕೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಬಸರೂರವರು ತುಂಬ ಚೆನ್ನಾಗಿ ಮ್ಯೂಸಿಕನ್ನು ಮಾಡಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಸರ್, ನಮ್ಮನ್ನು ನಂಬಿ ಅಷ್ಟು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ಟೀಸರಲ್ಲಿ ಲಾಸ್ಟ್ ನನ್ನ ಶಾರ್ಟ್ ಬಂತಲ್ಲ, ಅದು ಬಂದು ಆ್ಯಕ್ಚುಲಿ ಸ್ಕ್ರಿಪ್ಟಲ್ಲಿ ಇರಲಿಲ್ಲ. ಅಂದರೆ ನಮ್ಮ ಡೈರೆಕ್ಟರ್ ಎಷ್ಟು ಕ್ರಿಯೇಟಿವ್ ಡೈರೆಕ್ಟ್ರು ಅಂತ ಹೇಳೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದನ್ನು ಅವ್ರು ಶೂಟ್ ಮಾಡಿಸೋ ಆ ಟೈಮಲ್ಲಿ ನಾನು ಕೇಳಿದೆ, ಸರ್ ಇದೇನಿದು ಸ್ಕ್ರಿಪ್ಟಲ್ಲೇ ಇಲ್ವಲ್ಲ ಅಂತ. ಇಲ್ಲ ಸರ್ ಪ್ಲೀಸ್ ಒಂದು ಕೋಆಪ್ರೇಟ್ ಮಾಡಿ, ಇದೊಂದು ಶಾರ್ಟ್ ನನಗೆ ಬೇಕು ಅಂತ. ಆದರೆ ಈ ಸಿನಿಮಾದಲ್ಲಿದೆ, ಈ ಟೀಸರ್ಗೋಸ್ಕರ ಶೂಟ್ ಮಾಡಿದ್ದಲ್ಲ, ಸಿನಿಮಾದಲ್ಲಿದೆ. ಬಟ್ ಅದನ್ನು ಅವ್ರು ಬಳಸ್ಕೊಂಡಿರೋ ರೀತಿ ಟೀಸರ್ಗೆ ನನಗೆ ಡಬ್ ಮಾಡಿ ಅಂತ ಹೇಳಿದಾಗ, ಸರ್ ಹ್ಯಾಪಿ ಬರ್ಡೇ ಟು ಯು ಸರ್ ಅಂತ ಹೇಳಿ ಸರ್ ಅಂದರೆ, ಸರ್ ಇದಕ್ಕೂ ಸಂಬಂಧ ದಮ್ ಹೊಡಿತಾ ಇದ್ದೀನಿ ನಾನು ಹಿಂಗೆ ಸರ್ ಅಂತ. ಇಲ್ಲ ನೀವು ಹೇಳಿ ಸರ್ ಅಂತ ಹೇಳಿ. ಬಟ್ ಅದೇ ಇವತ್ತು ಅಷ್ಟು ಪ್ಲಸ್ ಆಗಿ ಅಷ್ಟೊಂದು ಅದ್ಭುತ ಅಂದರೆ ಅವರು ವಿಷನ್ ತುಂಬ ಕರೆಕ್ಟಾಗಿ ಹೇಳಿದ್ರಿ. ಸೊ ಅಷ್ಟು ಪ್ಲ್ಯಾನ್ ಮಾಡಿ ಮಾಡಿದಂಥ ಕ್ರಿಯೇಟಿವ್ ಡೈರೆಕ್ಟರ್ಸ್, ಫ್ಯಾಂಟಾಸ್ಟಿಕ್ ಡೈರೆಕ್ಟರ್. ಅಂದರೆ ಈ ರೀತಿಯಾದ ಒಂದು ಪಾತ್ರ ಕೊಟ್ಟರು ಫ್ಯಾಂಟಾಸ್ಟಿಕ್ ಅಂತ ನಾನು ಹೇಳ್ತಾ ಇಲ್ಲ, ಅವರು ಕಟ್ ಮಾಡೋಂಥ ಟೀಸರ್ಲೇ ಅವ್ರ ಟ್ಯಾಲೆಂಟ್ ಏನು ಅಂತ ಗೊತ್ತಾಗುತ್ತೆ. ಆ್ಯಂಡ್ ನನ್ನ ಅದೃಷ್ಟ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ವೇದಿಕೆ ಮೇಲೆ ಬಂದಾಗ, ನನ್ನ ಸಿನಿಮಾ ಯಾರು ಮಾಡ್ತಾರೆ ಫಸ್ಟ್ ಡೈರೆಕ್ಟರ್ ಆಗಿರ್ತಾರೆ, ಫಸ್ಟ್ ಪ್ರೊಡ್ಯೂಸರೇ ಆಗಿರ್ತಾರೆ, ಅವ್ರು ಬಂದಾಗ ಪ್ರೇಮೇ ಬೇಕು ಅದಾಗಿರುತ್ತೆ. ಸೊ ರಿಯಲಿ ಐ ಆಮ್ ಬ್ಲೆಸ್ಡ್. ಯಾಕಂದರೆ ಫಸ್ಟ್ ಡೈರೆಕ್ಟರ್ಗಳು ಅವ್ರೇನು ಪೆನ್ ಹಿಡಿದಿರ್ತಾರೆ ಅಲ್ಲಿ ತುಂಬ ಹಸಿವಿರುತ್ತೆ, ತುಂಬ ನೋವಿರುತ್ತೆ, ತುಂಬ ನಿರಾಸೆ ಇರುತ್ತೆ, ಗೆಲ್ಲೇಬೇಕು ಲೈಫಲ್ಲಿ ಏನೋ ಒಂದು ಚಾಲೆಂಜ್ ಇಟ್ಕೊಂಡಿರ್ತಾರೆ. ಆ ಚಾಲೆಂಜ್ ಇಟ್ಕೊಂಡು ಬರಿಬೇಕಾದ್ರೆ ಪ್ರೇಮ್ ಬೇಕು ಅಂತ ಬರೀತಾರಲ್ಲ. ಸೊ ಅಂಥ ಡೈರೆಕ್ಟರ್ಗಳಿಗೆ ಬೈ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಅವ್ರದ್ದು ಫಸ್ಟ್ ಪ್ರೊಡಕ್ಷನ್ನು, ಸೊ ಅವ್ರದ್ದು ಫಸ್ಟ್ ಡೈರೆಕ್ಷನ್ನು. ಸೊ ಇಲ್ಲೂ ಸಹ ಪ್ರೇಮೆ ಇದ್ದಾರೆ. ಸೊ ಹಾಗಾಗಿ ತಾವೆಲ್ಲರೂ ಸಹ ಈ ಸಿನಿಮಾಗೆ ಪ್ರೀತಿಯಿಂದ ಸಪೋರ್ಟ್ ಮಾಡಿ ಗೆಲ್ಲಿಸಿ, ಈ ತಂಡವನ್ನು ಗೆಲ್ಲಿಸಿದ್ರೆ ಮತ್ತಷ್ಟು ಸಿನಿಮಾಗಳು ಅವರಿಂದ ಬರ್ತವೆ.
ಮತ್ತೊಬ್ಬ ಸ್ಟಾರ್ ಹೀರೋ ನಮ್ಮ ಸಿನಿಮಾಗೆ ಸಿಗ್ತಾನೆ, ಮತ್ತೊಬ್ಬ ಸ್ಟಾರ್ ಡೈರೆಕ್ಟರ್ ಸಿಗ್ತಾರೆ, ಎಂಟೈರ್ ಸ್ಟಾರ್ ಟೀಮು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಗೊತ್ತಿಲ್ಲ ಮುಂಚೆ ನೋಡಬೇಕು. ಗುಲಾಬಿ ಕಮ್ಮಿ ಆಗ್ಬೇಕು, ಗುಲಾಬಿಗಳು ಕಮ್ಮಿ ಆಗ್ಬಾರ್ದು. ಏನೇ ಪಾತ್ರ ಕೊಟ್ಟರು ಗುಲಾಬಿ ಕಮ್ಮಿ ಆಗ್ಬೇಕು, ಗುಲಾಬಿಗಳು ಕಡಿಮೆ ಆಗ್ಬಾರ್ದು. ಇಲ್ಲ ಆ ಥರ ಏನಿಲ್ಲ. ಯಾವ ಪಾತ್ರ ಮಾಡಿದ್ರು ತುಂಬ ಚೆನ್ನಾಗಿರೋ ಪಾತ್ರಗಳು ಅಷ್ಟೇ. ನಾನು ಕೇಳೋದಂದ್ರೆ ನಾನು ಲವರ್ ಬಾಯ್ ಮುಂದೆ ಮಾಡೋದೇ ಇಲ್ಲ, ಆ ಥರದ್ದೆಲ್ಲ ಏನಿಲ್ಲ. ಯಾವುದೇ ಬಂದ್ರೂ ಒಳ್ಳೆ ಕಂಟೆಂಟು, ಒಳ್ಳೆ ಸ್ಕ್ರಿಪ್ಟು, ಜನಗಳಿಗೆ ಇಷ್ಟ ಆಗುವಂಥ ಪಾತ್ರಗಳು, ಸಿನಿಮಾಗಳು ಮಾಡಬೇಕಂತ ಅಷ್ಟೇ. ಬಟ್ ಏನಂದರೆ ಎಕ್ಸ್ಪರಿಮೆಂಟಲ್ ಮಾಡೋದಕ್ಕೆ ನಾವು ರೆಡಿ ಇರ್ತೀವಿ. ನಮ್ಮನ್ನು ನಂಬುವಂಥ ನಿರ್ದೇಶಕರು ಬೇಕು ಅಷ್ಟೇ ನಾವು ಕೇಳೋದು. ಯಾಕಂದರೆ ನಮ್ಮಲ್ಲೂ ಒಂದು ಆಸೆ ಇರುತ್ತೆ, ಏನೋ ಒಂದು ಸ್ಪಾರ್ಕ್ ಇರುತ್ತೆ ನಮ್ಮಲ್ಲೂ, ಅದನ್ನು ನಂಬುವಂಥ ನಿರ್ದೇಶಕರು ಬೇಕು ಅಂತ ಕೇಳೋದು. ಸೊ ಮೇಡಮ್ಮು ಈ ಥರ ಪಾತ್ರಕ್ಕೆಲ್ಲ ಪಾಪ ಅವರು ಹೇಳ್ತಾ ಇರ್ತಾರೆ, ಸರ್ ಮೊನಾಟನಸ್ ಆಗಿ ನೋಡಿರಿ, ಅಲ್ಲೂ ಲವ್ ಮಾಡ್ತೀರಾ, ಮನೇಲಿ ನನ್ನನ್ನು ಲವ್ ಮಾಡ್ತೀರಾ, ಎಷ್ಟು ಲವ್ ಮಾಡ್ತೀರಾ ರೀ, ಒಂಚೂರು ಜಗಳ ಮಾಡ್ರಿ ಅಂತ. ಜೋಡಿ ಹೇಳ್ಬೋದು ಗುರು. ಈಗ ಏನಂದ್ರೆ ನಮ್ಮ ಹೀರೋಯಿನ್ ಗುರು ಒಂದಷ್ಟು ಹೇಳ್ಕೊಟ್ಟವ್ರು. ಇನ್ನು ನನ್ನ ಜೋಡಿ ಬಗ್ಗೆ ಬರೀ ಹೇಳ್ತು ಅಂದರೆ ನಮ್ಮ ಡೈರೆಕ್ಟ್ರು ಎಲ್ಲ ಸೇರಿ ಪಿಕ್ಚರೇ ತೋರಿಸ್ಬಿಡ್ರಿ ಅಂತ. ಇದ್ದಾರೆ, ಖಂಡಿತ ಇದ್ದಾರೆ. ರಾಗಿಣಿಯವರಿಲ್ಲ, ರಾಗಿಣಿಯವರು ಸುಮ್ಮನೆ ರೀ ಸರ್, ಅದೊಂದು ಎಕ್ಸೈಟಿಂಗ್ ಪಾಯಿಂಟ್ ಇರಲಿ. ಏನಿಲ್ಲ ಒಪ್ಕೊಂಡ್ರೆ ತೊಂದರೆ ಇಲ್ಲ, ಭಾಳ ಖುಷಿಯಿಂದ ಒಪ್ಕೊಂಡಿದ್ದಾರೆ. ನನ್ನ ಮಗ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಸೊ ಅವನಿಗೆ ಮೊದಲಿಂದ ಅವ್ನಿಗೆ ಚೌಕ ನೋಡಿದಾಗಿಂದನೂ ಅವನಿಗೆ ನಮ್ಮ ಡೈರೆಕ್ಟರ್ ಥರನೇ ಒಂದು ಕನಸು, ಪಾಪ ನೀವು ಮಾಸ್ ಮಾಡಿ ಅಂತ. ಸೊ ಈಸ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಫಸ್ಟ್ ಬರ್ಡೇಗೆ ಪೋಸ್ಟ್ ಬಿಟ್ಟಾಗ್ಲೇ ಫುಲ್ ಎಕ್ಸೈಟ್ ಆಗಿ ಹೋಗಿದ್ದ ಅವನು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಮೇಡಮ್. ನೀವು ತುಂಬ ಚೆನ್ನಾಗಿ ಆ್ಯಂಕರ್ ಮಾಡಿದ್ರಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಐ ಅಪ್ರಿಷಿಯೇಟ್ ಯು.